ಇದು 3D ಪ್ರಿಂಟಿಂಗಿಂದ ಆಗಿರುವಂಥ ಒಂದು ಗಣಪತಿ. ಈ 3D ಪ್ರಿಂಟಿಂಗ್ ಅಂತಂದರೆ ಒಂದು ಮಿಷನ್ನಲ್ಲಿ ಪ್ರೊಡ್ಯೂಸ್ ಮಾಡೋಂಥದ್ದು. ಇದರ ಮೆಟೀರಿಯಲ್ ಬಂದು PLA ಅಂತ ಹೇಳಿ. PLA ಅಂತಂದರೆ ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ಡು. ಆ ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ಡು ಕೆಮಿಕಲಿ ಡಿಕಂಪೋಸ್ ಆಗುತ್ತೆ, ಆದರೆ ಮೆನ್ಯೂರ್ ಆಗಲ್ಲ. ನೀರಿನಲ್ಲಿ ವಸ್ತು ಕರಗಲ್ಲ ಇದು, ಆದ್ದರಿಂದ ಇದನ್ನು ನೀರಿಗೆ ಬಿಡಲ್ಲ ಇದು ಮಾಡಬೇಕಾದ್ರೆ ಇದು 196 ಪೀಸಸ್ ಇದೆ ಇದರಲ್ಲಿ. ಎಷ್ಟು? 196 ಪೀಸಸ್. ಆ 196 ಪೀಸಸನ್ನು ಪ್ರಿಂಟ್ ಮಾಡಬೇಕಾದ್ರೆ 3 ನೈಟ್ಸು ಮತ್ತು ಉಪಯೋಗಿಸಿದೆ. ಅದನ್ನು ಮತ್ತೆ 3 ವೀಕ್ಸ್ ಅದನ್ನು ಜಾಯಿನ್ ಮಾಡ್ತಾ ಬಂತು. ಇದರ ಒಳಗಡೆ 12 ಇರ್ತದೆ, ಹಾಗಾಗಿ ಇದನ್ನು ನಾನು 196 ಪೀಸಸನ್ನು ಜಾಯಿನ್ ಮಾಡಿರೋಂಥದ್ದು 12.5 kgs ವೆಯ್ಟ್ ಬರ್ತದೆ. 12.5 kgs. ಇದು ನೀರಿನಲ್ಲಿ ಬಿಡೋಲ್ಲ, ಇದನ್ನು ಹೀಗೆ ಇಟ್ಕೊಂಡಿದ್ದು ಮತ್ತೆ ಮತ್ತೆ ನಾವು ಉಪಯೋಗಿಸ್ತೀವಿ. ಇದನ್ನು ಯಾತಕ್ಕೋಸ್ಕರ ನೀರಿನಲ್ಲಿ ಬಿಡಲ್ಲ ಅಂತಂದರೆ ನೀರು ಪೊಲ್ಯೂಷನನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರವಾಗಿ ಮಾಡುವಂಥದ್ದು. ಇದನ್ನು ನಾವು ಮನೆಗಳಲ್ಲಿ ನಾವು ಮುಂದಿನ ಇವುಗಳ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಸಣ್ಣ ಸಣ್ಣ ಇವುಗಳನ್ನು ಸಹ ಮಾಡಿ ನಾವು ಬಿಡ್ತಾ ಇದ್ದೀವಿ. ಆಗ ಅದನ್ನು ನಾವು ಪೂಜೆ ಮಾಡಿ ಮನೆಯಲ್ಲಿ ಹಾಗೆಯೇ ವಾಪಸ್ಸು ಇಟ್ಕೊಬೋದು. ಮತ್ತು ವರ್ಷ ಅದೇ ಪೂಜೆಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶಗಳನ್ನ ಮಾಡ್ಕೊಬೋದು ಅಂತ ಹೇಳಿ ತೋರಿಸ್ಲಿಕ್ಕೆ ಮಾಡ್ತಾಯಿದ್ದೀವಿ. ಇದನ್ನು ನಾವು ಯಾತಕ್ಕೋಸ್ಕರ ಇಟ್ಟಿದ್ದೀವಿ ಅಂತಂದರೆ ನಮ್ಮ ಅಂಗಡಿಯ ಒಂದು ಪ್ರಮೋಷನ್ಗೋಸ್ಕರ ಇಟ್ಟಿದ್ದೀವಿ. ಆ ಪ್ರಮೋಷನ್ ಯಾವ ರೀತಿ ಅಂತಂದರೆ ಪಕ್ಕದಲ್ಲೇ ನಾವು ಅಂಗಡಿ ಇದೆ, ಆ ಅಂಗಡಿಗೆ ನಾವು ಪ್ರಮೋಷನನ್ನು ಮಾಡಲಿಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಇದು ಕಂಪ್ಲೀಟ್ 3D ಪ್ರಿಂಟೆಡ್ ಪ್ರಾಡಕ್ಟ್ಸ್ಗಳು. ಇದು ಏನು ಇಲ್ಲಿ ನಾವು ಆಚೆ ಕಡೆ ಗಣೇಶ ನೋಡಿದ್ವಿ, ಆ ಗಣೇಶ ಇದೇ ಥರದ್ದು ಐಟಮ್ಸ್ಗಳಿಂದ ಮಾಡಿರುವಂಥದ್ದು. 3D ಪ್ರಿಂಟಿಂಗ್ ಅಂದರೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೂ ಒಂದು ಪಾರ್ಟ್ ಅಷ್ಟೇ. ಸೊ ಇದು ನಾವು ಈ ಕಾಂಪ್ಲಿಕೇಟೆಡ್ ಡಿಸೈನ್ಸ್ಗಳನ್ನ ಇದರಲ್ಲಿ ಈ ಪ್ರೋಸೆಸ್ಸಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಏನು ಅಂದರೆ ಮೋಲ್ಡಲ್ಲಿ ಇದನ್ನು ತೆಗಿಯೋಕ್ಕಾಗೋದಿಲ್ಲ. ಸೊ ಅಂಥ ಪ್ರಾಡಕ್ಟ್ಸ್ ಎಲ್ಲದನ್ನು 3D ಪ್ರಿಂಟಿಂಗ್ ಪ್ರೋಸೆಸ್ಸಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಎಕ್ಸಾಂಪಲ್ ಈ ಥರದ್ದು ಲ್ಯಾಂಪ್ ಶೇಡ್ಸು, ಅಯೋಧ್ಯ ರಾಮ ಮಂದಿರ, ವಾಸಸ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ವಾಸಸ್ಗಳು. ಇನ್ನು ಅದು ಬಿಟ್ಟರೆ ಇಲ್ಲಿ ಕೀ ಚೈನ್ ಹೋಲ್ಡರ್ಸ್ ಇದೆ. ಸೊ ಆ ಥರದ್ದು ಫೋನ್ ಸ್ಟ್ಯಾಂಡ್ಸು, ಈ ಥರದ್ದೆಲ್ಲ ಸುಮಾರುಗಳ ಪ್ರಾಜೆಕ್ಟ್ಸ್ಗಳನ್ನು ಮಾಡ್ಕೋಬೋದು. ಅದ್ರ ಜೊತೆಗೆ ಈಗ ಏನು ಟ್ರೆಂಡ್ ಆಗ್ತಿದೆ ಅಂತ ಅಂದರೆ ಈ ಮನೇಲಿ ಯಾರಾದರೂ ತೀರೋಗಿದ್ರೆ ಅಂಥದ್ದು ಚಿಕ್ಕ ಮೂರ್ತಿಗಳನ್ನು ಮಾಡ್ಕೊಳ್ಳೋ ಅಂಥದ್ದನ್ನು ಈಗ ಟ್ರೆಂಡ್ ಆಗಿದೆ. ಆ ಥರದ್ದನ್ನು ರೆಡಿ ಮಾಡ್ಕೊಡ್ತೀವಿ. ಇನ್ನು ಇನ್ನೊಂದು ಬಂದು ಮುಂದು ಲ್ಯಾಂಪ್ ಶೇಡ್ ಥರದ್ದು, ಇದು ಬೆಡ್ ಲ್ಯಾಂಪ್ ಥರ ಯೂಸ್ ಮಾಡ್ಕೋಬೋದು. ನೀವು ಯಾವ ಥರದ್ದು ಫೋಟೋ ಕೊಡ್ತೀರಾ ಆ ಥರದ್ದು ಫೋಟೋನ ಅದರಲ್ಲಿ ನಾವು ಹಾಕ್ಕೊಡ್ತೀವಿ. ಸೊ ಇದು ಜಸ್ಟ್ ಫ್ಯೂ ಪ್ರಾಡಕ್ಟ್ಸ್ಗಳು ಅಷ್ಟೇನೆ. ಇದೇ ಥರದ್ದು ಸುಮಾರು ಪ್ರಾಡಕ್ಟ್ಸ್ಗಳನ್ನು ರೆಡಿ ಮಾಡ್ಕೊಡ್ತೀವಿ. ನೀವು ಯಾವುದಾದ್ರೂ ಗೂಗಲಲ್ಲಿ ಅಥವಾ ಬೇರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫೋಟೋಸ್ ಯಾರಾದರೂ ನೋಡಿದರೆ ಆ ಥರದ್ದು ತಂದು ಕೊಟ್ಟರೆ ಎಕ್ಸಾಕ್ಟ್ ನಿಮ್ಗೆ ಅದೇ ಥರದ್ದು ರೆಡಿ ಮಾಡ್ಕೊಡ್ತೀವಿ. ಕೆಲವೊಂದು ಮಾರ್ಕೆಟಲ್ಲಿ ಸಿಗೋದಿಲ್ಲ, ರೆಡಿ ಅವೈಲೇಬಲ್ ಸಿಗೋದಿಲ್ಲ. ಸೊ ಅಂಥದ್ದನ್ನು ಎಲ್ಲ ಸಹ ಮಾಡ್ಕೊಡ್ತೀವಿ. ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಮನೆಯದು ಮಾಡೆಲ್ ಇದೆ. ನೀವು ಮನೆ ಕಟ್ಟಿಸ್ತಿದ್ರೆ ಅಥವಾ ಕಟ್ಟಿಸಿರೋ ಮನೆ ಇತ್ತು ಅಂತಂದರೆ ಅದರದ್ದು ಯಾವ ಥರ ಪ್ಲ್ಯಾನ್ ಬರುತ್ತೆ, ಅದರದ್ದು ಮಿನಿಯೇಚರ್ ವರ್ಷನನ್ನು ಸಹ ನೀವು ಮಾಡಿಸ್ಕೋಬೋದು. ಡಿಫ್ರೆಂಟ್ ಫ್ಲೋರ್ಸು ಯಾವ ಥರ ಬರುತ್ತೆ ಏನೋ ಎಲ್ಲ ನೀವು ನೋಡ್ಕೋಬೋದು.